ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ಇಲ್ಲೊಂದು ಶಿಕ್ಷಣ ಸಂಸ್ಥೆ ವತಿಯ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ರಾಷ್ಟ್ರೋತ್ಥಾನ ಪರಿಷತ್ ವತಿಯಿಂದ ನೇಮಕಾತಿ, ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು, ಕೇಶವ ಶಿಲ್ಪ ಕೆಂಪೇಗೌಡ ನಗರ, ಬೆಂಗಳೂರು 560004. ಈ ಸಂಸ್ಥೆ ವತಿಯಿಂದ ಇವರು ಅಕಾಡೆಮಿಕ್ ಇಯರ್ 26-27ನೇ ಇಸ್ವಿ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆ ನೋಡಬಹುದು, ರಾಷ್ಟ್ರೋತ್ಥಾನ ಪರಿಷತ್. ಈ ಒಂದು ಸಂಸ್ಥೆಯು ಬೆಂಗಳೂರಲ್ಲಿ ಕಂಡುಬರುತ್ತದೆ ಅಂತೆ. ಈ ಒಂದು ಸಂಸ್ಥೆಯಲ್ಲಿ ಹಲವಾರು ಹುದ್ದೆಗಳನ್ನು ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಇಲ್ಲಿ ಪ್ರಿನ್ಸಿಪಾಲ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡ್ಬೋದು, ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ನೋಡ್ಬೋದು, ಈ ಒಂದು ಹುದ್ದೆಯಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಹಾವೇರಿಯಲ್ಲಿ ಕೂಡ ಈ ಒಂದು ಹುದ್ದೆ ಖಾಲಿ ಇದೆ ಅಂತೆ. ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಪೋಸ್ಟ್ ಗ್ರ್ಯಾಜುಯೇಟ್ ಮತ್ತು 10 ವರ್ಷದ ಅನುಭವ ಟೀಚಿಂಗ್ ಇರುವಂಥ ಅಭ್ಯರ್ಥಿಗಳು ಈ ಒಂದು CBSE ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಅಡ್ಮಿನಿಸ್ಟ್ರೇಷನ್ ಲೊಕೇಶನ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಹಾವೇರಿಯಲ್ಲಿ ಕೂಡ ಈ ಒಂದು ಹುದ್ದೆ ಖಾಲಿ ಇದೆ. ಈ ಒಂದು ಹುದ್ದೆ ಕೂಡ ನೀವು MCOM, BBM, BBA, MBA ಮತ್ತು MCOM ಮತ್ತು 5 ವರ್ಷದ ಅನುಭವ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ PGT ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯೋಲಜಿ, ಕಂಪ್ಯೂಟರ್ ಸೈನ್ಸ್ ಇಷ್ಟೆಲ್ಲ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ಹುದ್ದೆಗೆ ನೀವು PG ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರಬೇಕು, ಜೊತೆಯಲ್ಲಿ ಕೂಡ BEd ಕೂಡ ಆಗಿರಬೇಕು, ಜೊತೆಗೆ ಒಳ್ಳೆ ಇದು ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಇವರು ಕೇಳ್ತಾರೆ. ಜೊತೆಗೆ ಇಲ್ಲಿ ಕರ್ನಾಟಕ ಅಂತ KSET ಅಥವಾ IT ಮತ್ತು JEE ಮತ್ತು NEET ಆದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ TGT ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು TGT ಹುದ್ದೆಗಳು ಕೂಡ ಹಲವಾರು ಹುದ್ದೆಗಳು ಖಾಲಿ ಇವೆ. ಇಂಗ್ಲೀಷ್, ಕನ್ನಡ, ಹಿಂದಿ, ಸಂಸ್ಕೃತ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಮತ್ತು ಇಷ್ಟೆಲ್ಲ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಇಲ್ಲಿ ಕೂಡ ಈ ಒಂದು ಹುದ್ದೆಗೆ ನೀವು ಪೋಸ್ಟ್ ಗ್ರ್ಯಾಜುಯೇಟ್ ಅಥವಾ ಗ್ರ್ಯಾಜುಯೇಟ್ ಮತ್ತು BEd ಕೂಡ ಆಗಿರಬೇಕು. ಅದೇ ರೀತಿಯಾಗಿ PRT ಹುದ್ದೆಗೆ ನೇಮಕಾತಿ. ಇಲ್ಲಿ ಕೂಡ ಇಂಗ್ಲೀಷ್, ಕನ್ನಡ, ಹಿಂದಿ, ಸಂಸ್ಕೃತ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು ಗ್ರ್ಯಾಜುಯೇಟ್ BEd ಕೂಡ ಆಗಿರಬೇಕು. ನಂತರ ಇಲ್ಲಿ PPT ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಕಿದರ್ಗೌಡ ಮತ್ತು ಮಾಂಟೆಸರಿ ಟೀಚರ್ಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಗಳ ಅಭ್ಯರ್ಥಿ ಸಲ್ಲಿಸಬಹುದು. ನಂತರ ಇಲ್ಲಿ PET ಅಂದರೆ ಇಲ್ಲಿ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. MPET ಮತ್ತು BPET ಮಾಡಿದಂಥ ಇವರು ಲೇಡಿ ಟೀಚರ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂದರೆ ಇಲ್ಲಿ ಥಿಯೇಟರ್ ಆಗಿರ್ಬೋದು, ಕರಾಟೆ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಯೋಗ, ಮ್ಯೂಸಿಕಲ್ ಸೈನ್ಸ್, ಟೇಬಲ್ ಕೀಬೋರ್ಡ್ ಮತ್ತು ರೆವರೆಂಟ್ ಸರ್ಟಿಫಿಕೇಟ್ ಹೊಂದಿದಂಥ ಅಭ್ಯರ್ಥಿಗಳು ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ಇಲ್ಲಿ ಇದು ವಿಜುವಲ್ ಆರ್ಟ್ ವಿಭಾಗದಲ್ಲಿ ಅಂದರೆ ಡ್ರಾಯಿಂಗ್ ಟೀಚರ್ಗಳಿಗೆ ಇವರು ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ನೀವು BFA ಅಥವಾ BBA ಒಂದು ಸರ್ಟಿಫಿಕೇಟ್ ಹೊಂದಿರಬೇಕಾಗಿರುತ್ತದೆ. ನಂತರ ಇಲ್ಲಿ ಸ್ವಿಮ್ಮಿಂಗ್ ಕೋಚ್ ಮತ್ತು ಲೈಫ್ ಗಾರ್ಡ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆ ಕೂಡ ನೀವು ಲೊಕೇಶನ್ ನೋಡ್ಬೋದು, ಬೆಂಗಳೂರಲ್ಲಿ ಸ್ಕೂಲ್ ಇದೆ. ಜೊತೆಗೆ ನೀವು ಇದು ಸರ್ಟಿಫಿಕೇಟ್ ಹೊಂದಂತಹ ಲೇಡಿ ಕೋಚ್ಗಳಿಗೆ ಮೊದಲ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಕಂಪ್ಯೂಟರ್ ಇನ್ಸ್ಟ್ರಕ್ಟರ್ ಹುದ್ದೆಗೆ ನೇಮಕಾತಿ MCA BCA ಆಗಿರಬೇಕು. ನಂತರ ಇಲ್ಲಿ ಲೈಬ್ರರಿ ಹುದ್ದೆಗೆ ನೇಮಕಾತಿ ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್ ಆಗಿರಬೇಕು, ಇಲ್ಲಾಂದರೆ ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ ಆಗಿರಬೇಕು ಅಂತ ಅಭ್ಯರ್ಥಿಗಳು ಸಲ್ಲಿಸಬಹುದು. ನಂತರ ಇಲ್ಲಿ ಕೌನ್ಸಿಲರ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಕೂಡ ನೀವು MSc ಚೈಲ್ಡ್ ಆ್ಯಂಡ್ ಅಡಲ್ಟ್ ಫಿಸಿಕಾಲಜಿ ಆಗಿರಬೇಕು. ಸ್ಪೆಷಲ್ ಎಜುಕೇಟರ್ ಹುದ್ದೆಗೆ ನೇಮಕಾತಿ. ಇಲ್ಲಿ ಕೂಡ ನೀವು ರಿಹ್ಯಾಬಿಲಿಟೇಷನ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ವತಿಯಿಂದ ನೀವು ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕಾಗುತ್ತದೆ. ನಂತರ ಇಲ್ಲಿ ವೆಲ್ನೆಸ್ ಸ್ಟಾಫ್ ಅಂದರೆ ಸ್ಟಾಫ್ ನರ್ಸ್ಗಳಿಗೆ ಹುದ್ದೆಗೆ ನೇಮಕಾತಿ. ಡಿಪ್ಲೊಮಾ ನರ್ಸಿಂಗ್ ಆಗಿರಬೇಕು. ಇಷ್ಟೆಲ್ಲ ಹುದ್ದೆಗೆ ಈ ಒಂದು ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ಸಂಸ್ಥೆಯ ಹಲವಾರು ಜಿಲ್ಲೆಗಳಲ್ಲಿ ಈ ಒಂದು ವಿದ್ಯಾ ಕೇಂದ್ರಗಳಿವೆ. ಅವುಗಳ ಮುಖಾಂತರ ನೀವು ನೋಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಶಿಕ್ಷಕರಾಗ ಎಂಬುದರ ಬಗ್ಗೆ ಇದೊಂದು ದೊಡ್ಡ ಇತಿಹಾಸಪೂರ್ವ ನೇಮಕಾತಿ ಆಗಿದೆ. ಆಸಕ್ತುಗಳ ಅಭ್ಯರ್ಥಿಗಳು ಈ ಕೂಡಲೇ ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. RV ಯೂನಿವರ್ಸಿಟಿಯಿಂದ ನೇಮಕಾತಿ ಮಾಡ್ಕೊಳ್ತಾರೆ. ಮೈಸೂರು ಕ್ಯಾಂಪಸ್ಸಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸ್ಕ್ಯಾನ್ ಮಾಡೋ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡೆದುಕೊಡಬಹುದು. ಇಲ್ಲಿ ಲೀಡರ್ಶಿಪ್ ಅಡ್ಮಿಷನ್ ಪೊಸಿಷನ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನ್ಯೂ ಏಜ್ ಗ್ಲೋಬಲ್ ಯೂನಿವರ್ಸಿಟಿ ಲೈಬ್ರರಿ ಒಂದು ಎಜುಕೇಷನ್ ಮುಖಾಂತರ ಇಲ್ಲಿ ಹಲವಾರು ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ನೀವು ಇಲ್ಲಿ ಗಮನಿಸಬಹುದು, ನೋಡಬಹುದು, ಡೀನ್ ಅಸೋಸಿಯೇಟ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾವ್ಯಾವ ವಿಭಾಗವೆಂದರೆ
ಫಿಸಿಕಾಲಜಿ ಮತ್ತು ಬಿಹೇವಿಯರ್ಸಲ್ ಸೈನ್ಸ್ ಮತ್ತು ಪ್ಯೂರ್ ಅಪ್ಲೈಡ್ ಸೈನ್ಸ್ ಒಂದು ವಿಭಾಗದಲ್ಲಿ ಇಂಜಿನಿಯರ್ ವಿಭಾಗದಲ್ಲಿ ಒಂದು ನೇಮಕಾತಿ ನೋಡ್ಬೋದು. 15 ವರ್ಷದ ಅನುಭವ ಇರಬೇಕು ಡೀನ್ ಆಗಿ, ಜೊತೆಗೆ 8 ವರ್ಷದ ಅಸೋಸಿಯೇಟ್ ಡೀನ್ ಆಗಿರಬೇಕಾಗುವ ಜೊತೆಗೆ ಇಲ್ಲಿ ನೀವು ಕಂಪಲ್ಸರಿಯಾಗಿ PhD ಕೂಡ ಮಾಡಿರಬೇಕಾಗುತ್ತದೆ. ಅಂಥ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ನೋಡ್ಬೋದು ಡೆಪ್ಯೂಟಿ ರಿಜಿಸ್ಟರ್ ಅಂದರೆ ಇಲ್ಲಿ ಕಂಪ್ಲೈನ್ಸ್ ಲಿಸನಿಂಗ್ ಅಂದರೆ ಒಂದು ವಿಭಾಗದ ಇದು ರಿಜಿಸ್ಟರ್ ಆಗಿ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಮಾಸ್ಟರ್ ಇನ್ ಲಾ ಡಿಗ್ರಿ ವಿತ್ ಮಿನಿಮಮ್ ಅಂದರೆ 8 ವರ್ಷದ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡೋಂಥ ಅಭ್ಯರ್ಥಿಗಳು ಇಲ್ಲಿ ನೀವು ಡೆಪ್ಯೂಟಿ ರಿಜಿಸ್ಟರ್ ಆಗಿ ನೀವು ಇಲ್ಲಿ ಕಾರ್ಯವನ್ನು ಮಾಡ್ಬೋದು. ಅದೇ ರೀತಿ ಫ್ಯಾಕಲ್ಟಿ ಪೊಸಿಷನ್ಗಳಿನ ನೇಮಕಾತಿ ಅಲ್ಲಿ ಕೂಡ ನೋಡ್ಬೋದು. ಫಿಸಿಕಾಲಜಿ, ಬಿಹೇವಿಯರ್ ಸೈನ್ಸ್ ಮತ್ತು ಪ್ಯೂರ್ ಅಪ್ಲೈಡ್ ಸೈನ್ಸ್ ಇಂಜಿನಿಯರ್ ಮ್ಯಾನೇಜ್ಮೆಂಟ್ಗಳಲ್ಲಿ ಹಲವಾರು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕೂಡ PhD ಆದಂಥವರಿಗೆ ಮೊದಲ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಹೊಂದಂಥ ಅಭ್ಯರ್ಥಿಗಳಿಗೆ CA ಆಗಿರ್ಬೋದು, CS ಆಗಿರ್ಬೋದು, CWA ಆಗಿರ್ಬೋದು, ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ನೀವು ಸುಮಾರು ಹಲವಾರು ವರ್ಷ ಅನುಭವ ಇರುವಂಥ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ಇಲ್ಲಿ ಡೆಪ್ಯೂಟಿ ಫೈನಾನ್ಸ್ ಆಫೀಸರ್ ಅಥವಾ ಮ್ಯಾನೇಜರ್ ಹುದ್ದೆಗೆ ನೇಮಕಾತಿ ಯೂನಿವರ್ಸಿಟಿಯಲ್ಲಿ. ಇಲ್ಲಿ ಕೂಡ ನೀವು CA, CS ಮತ್ತು ಈ ಒಂದು ಕ್ಷೇತ್ರದಲ್ಲಿ ನೀವು ಕೆಲಸವನ್ನು ಮಾಡಿರಬೇಕಾಗುತ್ತದೆ. ನಂತರ ಗ್ರಾಫಿಕ್ ಡಿಸೈನರ್ ಹುದ್ದೆಗೆ ನೇಮಕಾತಿ. ಇಲ್ಲಿ ಕೂಡ ನೀವು 2 ರಿಂದ 5 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಡಿಸೈನ್ ಫೋಟೋ ಮತ್ತು ಹಲವಾರು ಒಂದು ನಿಮಗೆ ಫೋಟೋಶಾಪ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಅದರ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಈ ಮೇಲಿನ ಹುದ್ದೆಗೆ ನೀವು ಜಾಯಿನಿಂಗ್ ನೋಡ್ಬೋದು. ಮೇ ಅಥವಾ ಜುಲೈ 26ಕ್ಕೆ ನಿಮ್ಮನ್ನು ಜಾಯಿನ್ ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಒಂದು ವೆಬ್ಸೈಟ್ ಇದೆ, ಅವುಗಳ ಮುಖಾಂತರ ನೀವು ಹೋಗಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿಕೊಂಡು ನಂತರ ನಿಮ್ಮನ್ನು ಇವರು ಶಾರ್ಟ್ ಲಿಸ್ಟ್ ಮುಖಾಂತರ ಕ್ಯಾಂಡಿಡೇಟ್ನ ನಿಮ್ಮನ್ನು ಇವರು ಕಾಂಟ್ಯಾಕ್ಟ್ ಮಾಡಿ ಕರೆಯನ್ನು ಮಾಡಿಕೊಂಡು ನಿಮ್ಮನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸಿಟಿ ಆಫೀಸ್ RB ಮೈಸೂರು, ಅಡ್ಮಿಷನ್ ಆಫೀಸ್ ಬ್ರಿಗೇಡ್ ಪಾಯಿಂಟ್ 3rd ಫ್ಲೋರ್, ಗೋಕುಲ್ ರೋಡ್, BBB ಮೊಹಾಲ್ ಮೈಸೂರು 57002 ಈ ಒಂದು ವಿಶ್ವವಿದ್ಯಾಲಯದ ಕ್ಯಾಂಪಸ್ ಆಗಿದೆ. ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಸ್ವಾಮಿ ವಿವೇಕಾನಂದ್ ರೂರಲ್ ಎಜುಕೇಷನ್ ಸೊಸೈಟಿ ನೋಡಬಹುದು, ಚಂದ್ರಪುರ, ಆನೇಕಲ್ ತಾಲೂಕು, ಬೆಂಗಳೂರು 5600999 ಈ ಸಂಸ್ಥೆಯಿಂದ ನೇಮಕಾತಿ ಮಾಡ್ಕೊಳ್ತಾರೆ. ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್, ಆ ಸಂಸ್ಥೆ ಒಂದು ಇಮೇಲ್ ಕೂಡ ಇಲ್ಲಿದೆ, ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಕೂಡ SV ಸ್ಕೂಲ್, ICC ಮತ್ತು SVR ಇಂಗ್ಲೀಷ್ ಮೀಡಿಯಂ ಸ್ಕೂಲ್, SVR ಕನ್ನಡ ಮೀಡಿಯಂ ಸ್ಕೂಲ್, SVR ಫಸ್ಟ್ ಗ್ರೇಡ್ ಕಾಲೇಜ್ಗಳಿಗೆ ಈ ಒಂದು ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಅಸಿಸ್ಟೆಂಟ್ ಟೀಚರ್ ಮತ್ತು ಲೆಕ್ಚರ್ಸ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ನೋಡ್ಬೋದು. ಇಂಗ್ಲೀಷ್ ಹುದ್ದೆಗೆ ನೇಮಕಾತಿ MA BA BEd ಆಗಿರಬೇಕು. ನಂತರ ಕೆಮಿಸ್ಟ್ರಿ ಹುದ್ದೆಗೆ ನೇಮಕಾತಿ, ಫಿಸಿಕಲ್ ಕೆಮಿಸ್ಟ್ರಿ ಮತ್ತು ಇಲ್ಲಿ MSc BSc BEd ಆಗಿರಬೇಕು. ಹಿಂದಿ ಹುದ್ದೆಗೆ ನೇಮಕಾತಿ MA BA BEd ಆಗಿರಬೇಕು. ಫಿಸಿಕಲ್ ಎಜುಕೇಷನ್ ಟೀಚರ್ಗೆ ನೇಮಕಾತಿ MPEd ಅಥವಾ BPEd ಆಗಿರಬೇಕು. ಅದೇ ರೀತಿಯಾಗಿ ಇಲ್ಲಿ ಲೈಬ್ರರಿ ಹುದ್ದೆಗೆ ನೇಮಕಾತಿ. ಲೈಬ್ರರಿ ಹುದ್ದೆಗೆ ನೀವು ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್ ಅಥವಾ ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ ಆಗಿರಬೇಕು. ಫಸ್ಟ್ ಗ್ರೇಡ್ ಕಾಲೇಜ್ ಅಲ್ಲಿ ನೀಟ್ ಕೋಚ್ ಮತ್ತು ಕ್ವಾಲಿಫೈಡ್ ಕ್ಯಾಂಡಿಡೇಟ್ಗಳಿಗೆ ಮೊದಲ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಇನ್ಸ್ಟೆಡ್ ಕ್ಯಾಂಡಿಡೇಟ್ ಎಲಿಜಿಬಲ್ ನೀವು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಇತ್ತೀಚಿನ ಬಯೋಡೇಟಾವನ್ನು ಆ ಒಂದು ಸಂಸ್ಥೆಯ ಅಡ್ರೆಸ್ ಆದ ಸೆಕ್ರೆಟರಿ SVRES ವಿತ್ ಅಂದರೆ ನಿಮ್ಮ ಎಲ್ಲ ಕಾಪಿಗಳ ಮುಖಾಂತರ ನೀವು ಆ ಒಂದು ಸಂಸ್ಥೆಯ ವಾಟ್ಸಪ್ ನಂಬರ್ ಮೂಲಕವಾಗಿ ನೀವು ದಿನಾಂಕ 25/2/2026 ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಜೊತೆಗೆ ನಿಮ್ಮವರು ಅಟ್ರಾಕ್ಟಿವ್ ಸ್ಯಾಲ್ರಿ ಕೂಡ ನಿಮಗೂ ಇವರು ಈ ಒಂದು ಸಂಸ್ಥೆಯಿಂದ ನಿಮಗೆ ಇವರು ನೀಡ್ತಾ ಇದ್ದಾರೆ. MS ರಾಮರಾಯ್ ಫೌಂಡೇಶನ್ ವತಿಯಿಂದ ರಾಮರಾಯ್ ಇನ್ಸ್ಟಿಟ್ಯೂಷನ್ ಆಫ್ ದ ಲೀಗಲ್ ಸ್ಟಡೀಸ್ ಒಂದು ಸಂಸ್ಥೆಯ ನೇಮಕಾತಿ. ಇಲ್ಲಿ ಕೂಡ ಕರ್ನಾಟಕ ಲಾ ಕಾಲೇಜ್ಗಳಲ್ಲಿ ಈ ಒಂದು ನೇಮಕಾತಿ, ಹುಬ್ಬಳ್ಳಿಯಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡ್ಬೋದು. ಇನ್ವೈಟ್ ಅಪ್ಲಿಕೇಶನ್ ಮಾಡ್ಕೊಳ್ತಾ ಇದ್ದಾರೆ. ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಅಂದರೆ ಒಂದು ಲಾ ವಿಭಾಗದಲ್ಲಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಒಂದು ಇಲ್ಲಿ ಬೋಧನೆಯನ್ನು ಮಾಡಬೇಕಾಗುತ್ತದೆ. ಇಲ್ಲಿ ನೀವು LLM ಪಾಸ್ ಆಗಿರಬೇಕು, ಜೊತೆಗೆ 55% ಅಂಕಗಳನ್ನು ಪಡೆದಿರಬೇಕು. ನಂತರ ಗೆಸ್ಟ್ ಫ್ಯಾಕಲ್ಟಿ ಆಗಿ ಇಲ್ಲಿ ಲಾ ಒಂದು ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ MBA ಅಥವಾ MCom ಆಗಿರಬೇಕು ಈ ಒಂದು ಹುದ್ದೆಗೆ. ಅದೇ ರೀತಿಯಾಗಿ ಪ್ರಿಫರೆನ್ಸ್ ನೋಡಬಹುದು. ನೀಟ್ ಮತ್ತು
SLT ಕ್ವಾಲಿಫೈಡ್ ಆದಂಥ ಅಭ್ಯರ್ಥಿಗಳಿಗೆ ಇವರು ಮೊದಲ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಆಸಕ್ತಗಳ ಅಭ್ಯರ್ಥಿಗಳು ಆ ಸಂಸ್ಥೆ ಒಂದು ಇಮೇಲ್ಗೆ ನೀವು 10 ದಿನ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ನಂಬರ್ 23 MS ರಾಮರಾಯ್ ರೋಡ್, ಗೋಕುಲ್ ಎಕ್ಸ್ಟೆನ್ಷನ್, ಬೆಂಗಳೂರು 560054ಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಆಸಕ್ತಗಳ ಅಭ್ಯರ್ಥಿಗಳು ಈ ಕೂಡಲೇ ಅರ್ಜಿ ಸಲ್ಲಿಸಬಹುದು. ಕೇಂದ್ರೀಯ ವಿದ್ಯಾಲಯ ಡೀಸೆಲ್ ಲೋಕೋ ಶೆಡ್ ಕೃಷ್ಣರಾಜಪುರಂ ಬೆಂಗಳೂರಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಇಲ್ಲಿ ಕೂಡ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಹಲವಾರು ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. 2026-27 ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಅರೆಕಾಲ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ದಿನಾಂಕ 24/2/2026 ಬೆಳಗ್ಗೆ 9ಕ್ಕೆ ಈ ಒಂದು ಹುದ್ದೆಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಕೃಷ್ಣರಾಜಪುರ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ದಿನಾಂಕ ನೋಡಬಹುದು 24/2/2026 ಸ್ನಾತಕೋತ್ತರ ಶಿಕ್ಷಕ ಹುದ್ದೆಗೆ ಇವರು ನೇಮಕಾತಿಯನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿ ಕೂಡ ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಗಣಿತ, ಕಂಪ್ಯೂಟರ್ ವಿಜ್ಞಾನ, ಇಂಗ್ಲೀಷ್, ಹಿಂದಿ ಶಿಕ್ಷಕರ ನೇಮಕಾತಿ, ತರಬೇತಿ ಪದವಿ ಶಿಕ್ಷಕ ಕೂಡ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಇಂಗ್ಲೀಷ್, ಹಿಂದಿ, ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ಮತ್ತು ಸಂಸ್ಕೃತ ಶಿಕ್ಷಕ ಮತ್ತು ಪ್ರಾಥಮಿಕ ಶಿಕ್ಷಕರು ಕೂಡ ಇವರು ನೇಮಕಾತಿಯನ್ನು ಮಾಡ್ಕೊಂಡಿದ್ದಾರೆ. ಇತರ ಹುದ್ದೆಗಳಿಗೂ ಅಂದರೆ ಇಲ್ಲಿ ನಾನ್ ಟೀಚಿಂಗ್ ಸ್ಟಾಫ್ಗಳಿಗೆ ಕೂಡ ಇವರು ನೇಮಕಾತಿಯನ್ನು ಮಾಡ್ಕೊಂಡಿದ್ದಾರೆ. ಕೌನ್ಸಿಲರ್ ಆಗಿರ್ಬೋದು, ಸ್ಟಾಫ್ ನರ್ಸ್ ಆಗಿರ್ಬೋದು, ವಿಶೇಷ ಶಿಕ್ಷಕರು, ಕಂಪ್ಯೂಟರ್ ಬೋಧಕರು, ಕ್ರೀಡಾ ಬೋಧಕರು, ಹಾಕಿ, ಬಾಸ್ಕೆಟ್ಬಾಲ್ ಮತ್ತು ಯೋಗ ಬೋಧಕರು ಮತ್ತು ಕನ್ನಡ ಭಾಷಾ ಶಿಕ್ಷಕರನ್ನು ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖ ಮಾಹಿತಿ ನೋಡಬಹುದು. ಅಭ್ಯರ್ಥಿಗಳ ನೋಂದಣಿ ಸರಿಯಾಗಿ ಭರ್ತಿ ಮಾಡಿದ ಅರ್ಜಿಯನ್ನು ನಿಮ್ಮ ಒಂದು ಪ್ರಮಾಣ ಪತ್ರ ಮತ್ತು ಸ್ವಯಂ ದುಡಿಯುವುದ ಪ್ರತಿ ಮುಖಾಂತರ ನೀವು ಅಂದರೆ ಇಲ್ಲಿ 2 ಪಾಸ್ಪೋರ್ಟ್ ಸೈಜ್ ಫೋಟೋವೊಂದಿಗೆ ನೀವು ಸಂದರ್ಶನ ಹಾಜರಾಗಬೇಕು. ಸಂದರ್ಶನ ಯಾವುದೇ ರೀತಿಯ ಭತ್ಯೆಗಳು ನೀಡಲ್ವಂತೆ. ಜೊತೆಗೆ ಹೆಚ್ಚಿನ ಮಾಹಿತಿಯಾಗಿ ಆ ಸಂಸ್ಥೆಯ ವೆಬ್ಸೈಟ್ ಇದೆ, ಅವುಗಳ ಮುಖಾಂತರ ನೀವು ಭೇಟಿಯಾಗಿ ಮಾಹಿತಿಯನ್ನು ಪಡೆದುಕೊಂಡು ಈ ಸಂದರ್ಶನಕ್ಕೆ ನೀವಿಲ್ಲಿ ಹಾಜರಾಗಬಹುದು. ಇಲ್ಲಿ ಜ್ಞಾನ ಭಾರತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯು ಹಲವಾರು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸ್ಟಾಫ್ ರಿಕ್ರೂಟ್ ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ನೋಡಬಹುದು ಇಂಗ್ಲೀಷ್ ಹುದ್ದೆಗೆ ನೇಮಕಾತಿ PRTಯಲ್ಲಿ ಒಂದು ಹುದ್ದೆ ಮತ್ತು TGTಯಲ್ಲಿ ಒಂದು ಹುದ್ದೆಗೆ ನೇಮಕಾತಿ, ಹಿಂದಿ ಹುದ್ದೆಗೆ ನೇಮಕಾತಿ, PRTಯಲ್ಲಿ ಒಂದು ಹುದ್ದೆ ಮತ್ತು TGTಯಲ್ಲಿ ಒಂದು ಹುದ್ದೆ, ಮ್ಯಾಥ್ಸ್ ಹುದ್ದೆ ಒಂದು ಹುದ್ದೆಯಲ್ಲಿ, TGTಯಲ್ಲಿ ಒಂದು ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರ ನೇಮಕಾತಿ ಒಟ್ಟು 2 ಹುದ್ದೆಗೆ ನೇಮಕಾತಿ. ನೀವು BCA ಅಥವಾ MCA ಮತ್ತು MSc ಮತ್ತು ಇದು CS ಮಾಡೋಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ಪ್ರೀ ಸ್ಕೂಲ್ ಹೆಡ್ ಆಗಿ ನೇಮಕಾತಿ. ಇಲ್ಲಿ ಕೂಡ ನೀವು ECC ಮತ್ತು NTT ಮತ್ತು ಇಲ್ಲಿ ಒಂದು ನೇಮಕಾತಿಯನ್ನು ಅವರು ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಸ್ಕೂಲಿಸ್ಟ್ ನೇಮಕಾತಿ. ಇಲ್ಲಿ ಕೂಡ ಸಬ್ಜೆಕ್ಟ್ ನೋಡಬಹುದು. ಫಿಸಿಕಲ್ ಎಜುಕೇಷನ್ ಇಲ್ಲಿ ಮೇಲ್ ಮತ್ತು ಫೀಲ್ ಕೂಡ ಇಬ್ಬರಿಗೂ ಕೂಡ ಅವರು ನೇಮಕಾತಿ ಮಾಡ್ಕೊಳ್ತಾರೆ. ಒಟ್ಟು 2 ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಕ್ವಾಲಿಫಿಕೇಷನ್ ನೋಡಬಹುದು BPED ಅಥವಾ MPED ಆಗಿರಬೇಕು. ಅಂದರೆ ಡಾನ್ಸ್ ಟೀಚರ್ ಹುದ್ದೆಗೆ ನೇಮಕಾತಿ ಒಂದು ಹುದ್ದೆ, ಆರ್ಟ್ ಟೀಚರ್ಗೆ ನೇಮಕಾತಿ ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ದ ಕ್ಯಾಂಡಿಡೇಟ್ ಇಲ್ಲಿ ಪೋಸ್ಟ್ ಗ್ರಾಜುಯೇಟ್ ಅಥವಾ BEd ಆದಂಥ ಅಭ್ಯರ್ಥಿಗಳು ಮೊದಲ ಆದ್ಯತೆ ನೀಡ್ತಾ ಇದ್ದಾರೆ. ಜೊತೆಗೆ 2 ರಿಂದ 5 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. ನಂತರ ಇವರು ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮುಖಾಂತರ ಆಯ್ಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಮೇಲಿನ ಎಲ್ಲ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಆ ಸಂಸ್ಥೆ ಒಂದು ಇದು ಇಮೇಲ್ ಇದೆ, ಅವುಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕು. ಫೆಬ್ರವರಿ 28, 2026 ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಇದೆ. ಅಡ್ರೆಸ್ ನೋಡಬಹುದು, ದೇಶಪಾಂಡೆ ನಗರ, ಹುಬ್ಬಳ್ಳಿ 580029ಕ್ಕೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ERES ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ನೇಮಕಾತಿ. ಈ ಒಂದು ನೇಮಕಾತಿಯು ನೋಡಬಹುದು ಬ್ಯಾಡಗಿ ರೋಡ್, ಮೊಟ್ಟೆಬೆನ್ನೂರು ರೂರಲ್ ತಾಲೂಕು, ಬ್ಯಾಡಗಿ ಡಿಸ್ಟಿಕ್, ಹಾವೇರಿಯಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಹಲವಾರು ಸ್ಟಾಫ್ಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ವಾಲ್ಕಿನ್ ಇಂಟ್ರ್ಯೂ ಮುಖಾಂತರ ಈ ಒಂದು ನೇಮಕಾತಿ ನೋಡಬಹುದು. 1/3/2026 ಸಂಡೇ ಈ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬಳ್ಳಾರಿ ರುದ್ರಪ್ಪ ರೆಸಿಡೆನ್ಸಿ ಸ್ಕೂಲ್, ಮೊಟ್ಟೆಬೆನ್ನೂರಲ್ಲಿ ನೇಮಕಾತಿ. ಇಲ್ಲಿ ಕೂಡ ಹಲವಾರು ಹುದ್ದೆಗಳಿಗೆ ನೇಮಕಾತಿ. ಪೊಸಿಷನ್ ನೋಡಬಹುದು. TGT ಮತ್ತು PRT ಹುದ್ದೆಗೆ ನೇಮಕಾತಿ. ಇಲ್ಲಿ ಕೂಡ ನೋಡಬಹುದು ಇಂಗ್ಲೀಷ್ ಹುದ್ದೆಗೆ ನೇಮಕಾತಿ, ಹಿಂದಿ, ಸೈನ್ಸ್, ಸೋಷಿಯಲ್ ಸ್ಟಡೀಸ್ ಮತ್ತು ಮ್ಯಾಥಮೆಟಿಕ್ಸ್ ಮತ್ತು EVS ಮತ್ತು ಸೋಷಿಯಲ್ಗಳಿಗೆ ನೇಮಕಾತಿ. ವಿದ್ಯಾರ್ಥಿ ನೋಡಬಹುದು ನೀವು ಇಲ್ಲಿ ಪೋಸ್ಟ್ ಗ್ರಾಜುಯೇಟ್ ಮತ್ತು ರೆಸ್ಪೆಕ್ಟ್ ಸಬ್ಜೆಕ್ಟ್ನಲ್ಲಿ ಹೊಂದಿರಬೇಕು ಮತ್ತು MEd ಮತ್ತು BEd ಮಾಡೋಂಥ ಅಭ್ಯರ್ಥಿಗೆ ಮೊದಲ ಆದ್ಯತೆ. ಇಂಗ್ಲೀಷ್ 2 ಹುದ್ದೆ, ಹಿಂದಿ 2+2 4 ಹುದ್ದೆ, ಸೈನ್ಸ್ 4 ಹುದ್ದೆ, ಸೋಷಿಯಲ್ ಸೈನ್ಸ್ 4 ಹುದ್ದೆ, 4 ಹುದ್ದೆ, 4 ಹುದ್ದೆ. ಇಷ್ಟೆಲ್ಲ ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. PPT ಮತ್ತು KG ಟೀಚರ್ಗಳಿಗೆ ನೇಮಕಾತಿ, ಮದರ್ ಟೀಚರ್ಗಳಿಗೆ ನೇಮಕಾತಿ, NTC ಮತ್ತು DEd ಅಥವಾ BEd ಆಗಿರಬೇಕು.
ಎನಿ ಗ್ರ್ಯಾಜುಯೇಟ್ ಆದಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಲ್ಪಟ್ಟು 4 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದರ್ಸ್ ಪೋಸ್ಟ್ಗಳಿಗೆ ನೇಮಕಾತಿ, ಇಲ್ಲಿ ವ್ಯಾಲ್ಯೂ ಎಜುಕೇಷನ್ ಹುದ್ದೆಗೆ ನೇಮಕಾತಿ ಮತ್ತು ಡಾನ್ಸ್, ಇಲ್ಲಿ ಭರತನಾಟ್ಯ ಹುದ್ದೆಗೆ ನೇಮಕಾತಿ ಸರ್ಟಿಫಿಕೇಟ್ ಹೊಂದಿರಬೇಕಾಗುತ್ತದೆ. ಜೊತೆಗೆ ಇಲ್ಲಿ ತಲಾ ಒಂದೊಂದು ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಳ್ಳಾರಿ, ರುದ್ರಪ್ಪ B.Ed ಕಾಲೇಜ್ಗಳಿಗೆ ಮುಟ್ಟೆಬೆನ್ನೂರಲ್ಲಿ ನೇಮಕ, ಅಂದರೆ ಇಲ್ಲಿ B.Edಗೆ ಇಲ್ಲಿ ಹಲವಾರು ಲೆಕ್ಚರ್ಸ್ಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಯಾವ ಸಬ್ಜೆಕ್ಟ್ಗೆ ನೋಡ್ಬೋದು, ಇಂಗ್ಲೀಷ್ MA B.Ed ಆಗಬೇಕು 2 ಹುದ್ದೆ, ಹಿಸ್ಟ್ರಿ 2 ಹುದ್ದೆ, ಮ್ಯಾಥಮೆಟಿಕ್ಸ್ನಲ್ಲಿ ನೀವು MSc M.Ed ಆಗಿರಬೇಕು 2 ಹುದ್ದೆಗೆ ನೇಮಕಾತಿ, ಸೈನ್ಸ್ MSc M.Ed ಆಗಿರಬೇಕು 2 ಹುದ್ದೆಗೆ ನೇಮಕಾತಿಯನ್ನು ಈ ಸಂಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀ ಹೊನ್ನಮ್ಮ ದೇವಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ಇದು ಗುಡ್ಡಿನಹೊಟ್ಟಿ ತಾಲೂಕು ರಾಣೆಬೆನ್ನೂರಲ್ಲಿ ನೇಮಕಾತಿ, ಇಲ್ಲಿ ಕೂಡ ಹೆಡ್ ಮಾಸ್ಟರ್ ಹುದ್ದೆಗೆ ನೇಮಕಾತಿ, ಇಲ್ಲಿ ಕೂಡ ನೀವು MA MSc B.Ed ಅಥವಾ M.Ed ಆಗಿರಬೇಕು 1 ಹುದ್ದೆಗೆ ನೇಮಕಾತಿ. ಹೈಸ್ಕೂಲ್ ಟೀಚರ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್, ಇಲ್ಲಿ ಹುದ್ದೆಗಳು ಕೂಡ ನೀವು ನೋಡಬಹುದು. ವಿದ್ಯಾರ್ಥಿ ನೋಡಿಕೊಂಡು ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಅದೇ ರೀತಿಯಾಗಿ ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಕಂಪಲ್ಸರಿಯಾಗಿ ಇಂಗ್ಲೀಷ್ನಲ್ಲಿ ಬೋಧನೆಯನ್ನು ಮಾಡಬೇಕಾಗುತ್ತದೆ. ಜೊತೆಗೆ ಇಲ್ಲಿ ಫ್ರೆಷರ್ ಕೂಡ ಮೊದಲ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಕೂಡ ಬರುತ್ತೆ. ಯಾವ ರೀತಿ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬೇಕೆಂದರೆ ನಿಮ್ಮ ಇತ್ತೀಚಿನ CV, ಅಂದರೆ ನಿಮ್ಮ ಇತ್ತೀಚಿನ ಬಯೋಡೇಟಾವನ್ನು, ಜೊತೆಗೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಆ ಸಂಸ್ಥೆ ಒಂದು ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. 28/2/2026 ಒಳಗಾಗಿ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ನಂತರ ನಿಮ್ಮನ್ನವರು ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯಾಗಿ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆದುಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಗುಡ್ ಸ್ಯಾಲರಿ ಕೂಡ ನಿಮಗೆ ಇವರು ನೀಡ್ತಾ ಇದ್ದಾರೆ ಈ ಸಂಸ್ಥೆಯವರು. ಪಬ್ಲಿಕ್ ಶಾಲೆ ಒಂದು ನೇಮಕಾತಿ ಮಾಡ್ಕೊಳ್ತಾರೆ. CBC ಶಾಲಾ ನೇಮಕಾತಿ ಅಧಿಸೂಚನೆ ಪ್ರಕಾರ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಶಿಕ್ಷಕರ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ ಕಿಂಡರ್ಗಾರ್ಟನ್, ಪ್ರಾಥಮಿಕ, ಪ್ರೌಢ ಮತ್ತು ಹೈಸ್ಕೂಲ್ ಲೆವೆಲ್ಗೆ ಮತ್ತು ಸಂಸ್ಕೃತ, ಸಂಗೀತ, ದೈಹಿಕ ಶಿಕ್ಷಣ, ಹಳೆಯ ಸೈನಿಕರೇ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ರೋಬೋಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಕೃತಕ ಬುದ್ಧಿ ಮತ್ತು ವೇದಿಕೆ, ಇಲ್ಲಿ ಗಣಿತ ಮತ್ತು ಯೋಗ ಟೀಚರ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ವಿದ್ಯಾರ್ಥಿ ನೋಡಬಹುದು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಸಂಬಂಧಿಸಿದರೆ ನೀವು ಇಲ್ಲಿ D.Ed ಕೂಡ B.Ed ಆಗಿರಬೇಕು ಮತ್ತು ಹೈಸ್ಕೂಲ್ ಶಿಕ್ಷಕರಿಗೆ ನೀವು ಸಂಬಂಧಿಸಿದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು B.Ed ಆಗಿರಬೇಕು. ಇಲ್ಲಿ ಪದವಿ ಪೂರ್ವ ಕಾಲೇಜುಗಳಿಗೆ ನೀವು ಬೋಧನೆ ಮಾಡಬೇಕಾದ್ರೆ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಕ್ಕೆ ನೀವು ಸಂಬಂಧಿತ ವಿಷಯದಲ್ಲಿ ಸ್ನಾತಕೋತ್ತರ ಮತ್ತು B.Ed ಹಾಗೂ M.Ed ಆಗಿರಬೇಕು. ಅರ್ಜಿ ಸಲ್ಲಿಸುವ ವಿಧಾನ ನೋಡಬಹುದು. ನಿಮ್ಮ ಬಯೋಡೇಟಾ ಅಂದರೆ ರೆಸ್ಯೂಮನ್ನು ನೀವು ನೇರವಾಗಿ ಹಾಜರಾಗುವ ಅಥವಾ ನಿಮ್ಮ CV ಅಂದರೆ ನಿಮ್ಮ ರೆಸ್ಯೂಮನ್ನು ಈ ಒಂದು ಸಂಸ್ಥೆ ನೋಡಬಹುದು. ವಿಳಾಸ ಆರೆಂಜ್ ಪಬ್ಲಿಕ್ ಶಾಲೆ, 2ನೇ ಕ್ರಾಸ್, ಬಸವ ಕೇಂದ್ರ ಎದುರು, ಮುರಾರ್ಜಿ ನಗರದಲ್ಲಿ, ಗಿರಿನಗರ, ಅರ್ಜುನ ವಿಹಾರ, ಗೋಕುಲ ರಸ್ತೆ, ಹುಬ್ಬಳ್ಳಿ 580003 ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಆ ಸಂಸ್ಥೆ ಒಂದು ಇಮೇಲ್ ಇದೆ, ಆ ಸಂಸ್ಥೆ ಇಮೇಲ್ಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಇದೆ, ಅವುಗಳ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಮತ್ತೊಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಿಡುವಣಿ ಕಾಲೇಜ್ ಫ್ಯಾಕಲ್ಟಿ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. MSc ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, MA ಕನ್ನಡ, ಇಂಗ್ಲೀಷ್ ಮತ್ತು ಎಕನಾಮಿಕ್ಸ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಮತ್ತು ಅಡ್ಮಿನ್ ಮತ್ತು ಅಕೌಂಟೆಂಟ್ ಮತ್ತು ಪ್ರಿನ್ಸಿಪಲ್ ಪೋಸ್ಟ್ಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಕ್ವಾಲಿಫಿಕೇಷನ್ ನೋಡಬಹುದು MBA, MSc, M.Com, ಫಿಸಿಕಲ್ ಡೈರೆಕ್ಟ್ ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ಹುದ್ದೆಗೆ ನೀವು B.Ed ಮತ್ತು M.Ed ಆಗಿರಬೇಕು. ಇಂಟರ್ವ್ಯೂ ಡೇಟ್ ನೋಡಬಹುದು 24/2/2026 ಬೆಳಗ್ಗೆ 11 AM ಸಂಜೆ 5 ಗಂಟೆವರೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಶ್ರೀನಗರ್ ಸರ್ಕಲ್, ಧಾರವಾಡ ಈ ಒಂದು ಕ್ಯಾಂಪಸ್ಸಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. ಜೊತೆಗೆ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ, ನೀವು ಅರ್ಜಿ ಕೂಡ ಸಲ್ಲಿಸ್ಕೋಬಹುದು. KLE ಮಹಾಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಅಪ್ಲಿಕೇಶನ್ ಒಂದು ನೋಡಬಹುದು. ಇಲ್ಲಿ ಹೆಡ್ ಮಾಸ್ಟರ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು KLE ಸಂಸ್ಥೆಯಲ್ಲಿ MA, MSc, M.Com ಮತ್ತು B.Ed ಆದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ನಂತರ ಇಲ್ಲಿ ಲೆಕ್ಚರ್ಸ್ಗಳಿಗೆ ನೇಮಕಾತಿ MA, MCA ಮತ್ತು M.Com, B.Ed ಮತ್ತು B.Ed ಆದಂಥ ಅಭ್ಯರ್ಥಿಗಳು ಮತ್ತು ಇಂಗ್ಲೀಷ್ನಲ್ಲಿ ಮತ್ತು ಎಕನಾಮಿಕ್ಸ್ ಮತ್ತು ಇದು ಕಂಪ್ಯೂಟರ್ ಸೈನ್ಸ್ ಆದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಹೈಸ್ಕೂಲ್ ಶಿಕ್ಷಣಕ್ಕೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಇದು ಟೀಚರ್ಗಳಿಗೆ ನೇಮಕಾತಿ MA, MSc, BCA ಮತ್ತು B.Ed ಅಂತ ಅಭ್ಯರ್ಥಿಗಳು ಇಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಶಿಕ್ಷಕರ ಹುದ್ದೆಗೆ ನೇಮಕಾತಿ. ಪ್ರೈಮರಿ ಶಿಕ್ಷಣಗಳು ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಕೂಡ BA, B.Com, BSc ವಿತ್ B.Ed ಆದಂಥ ಅಭ್ಯರ್ಥಿಗಳು ಇಲ್ಲಿ ಕೂಡ ಸೈನ್ಸ್ ಮತ್ತು EBS ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನೋಡ್ಬೋದು ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗಳಿಗೆ ನೇಮಕಾತಿ B.Ed ಅಥವಾ M.Ed ಆಗಿರಬೇಕು. ಅದೇ ರೀತಿಯಾಗಿ ಇಲ್ಲಿ ಕಿಂಡರ್ಗಾರ್ಟನ್ ಟೀಚರ್ಸ್ಗಳಿಗೆ ನೇಮಕಾತಿ NTT ಮತ್ತು ಒಂದು ಹುದ್ದೆಯಲ್ಲಿ ಅಂದರೆ ನಿಮಗೆ ಅಟ್ರಾಕ್ಟಿವ್ ಸ್ಯಾಲ್ರಿ ಕೂಡ ಅವರು ನಿಮಗೆ ನೀಡ್ತಾ ಇದ್ದಾರೆ. ನಂತರ ನೋಡಬಹುದು ಇಲ್ಲಿ
ಇಸ್ಲಾಮಿಕ್ ಟೀಚರ್ಸ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಫೀಮೇಲ್ ಕ್ಯಾಂಡಿಡೇಟ್ಗೆ ಮೊದಲು ಆದ್ಯತೆಯನ್ನು ಇವರು ನೀಡ್ತಾ ಇದ್ದಾರೆ. ನೀವು ಇಲ್ಲಿ ಇಂಗ್ಲೀಷ್ನಲ್ಲಿ ಬೋಧನೆಯನ್ನು ಮಾಡಬೇಕಾಗುತ್ತದೆ. ಮಲಯಾಳಂ ಒಂದು ಭಾಷೆ ಕೂಡ ನಿಮಗೆ ಇಲ್ಲಿ ಬರಬೇಕಾಗುತ್ತದೆ. ಇಸ್ಲಾಮಿಕ್ ಡಿಗ್ರಿ ಕೂಡ ನೀವು ಇಲ್ಲಿ ಮಾಡಿರಬೇಕಾಗುತ್ತದೆ. ನಂತರ ಇಲ್ಲಿ ಇದು ನಾನ್ ಟೀಚಿಂಗ್ ಸ್ಟಾಫ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಫೀಮೇಲ್ ಒಂದು ಹುದ್ದೆಗೆ ಇವ್ರನ್ನ ಇದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇದು ಡ್ರೈವರ್ಸ್ಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಮೇಲಿನ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನೋಡಬಹುದು, ನೀವು 5/3/2026 ಒಳಗಾಗಿ ಆ ಒಂದು ಸಂಸ್ಥೆಯ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಜೊತೆಗೆ ಅವುಗಳ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿ ಕೂಡ ನೀವು ಇಲ್ಲಿ ಪಡೆದುಕೊಳ್ಳು. ಕಣ್ಣೂರು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಗರ್ಲ್ಸ್ PU ಕಾಲೇಜ್ಗಳಲ್ಲಿ ಕೂಡ ಈ ಒಂದು ನೇಮಕಾತಿ ಮಂಗಳೂರು ಇದು ಪ್ಲೇಸ್ಮೆಂಟ್ ನೋಡ್ಬೋದು. ಕಣ್ಣೂರು ಮಂಗಳೂರು 575007 ಈ ಒಂದು ಸಂಸ್ಥೆ ಒಂದು ಇಮೇಲ್ ಕೂಡ ನೀಡ್ತಾ ಇದ್ದಾರೆ. ಅವುಗಳ ಮುಖಾಂತರ ನೀವು ಇಲ್ಲಿ ಅರ್ಜಿ ಸಲ್ಲಿಸಿ ಈ ಒಂದು ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೀವು ಇಲ್ಲಿ ಅರ್ಜಿ ಕೂಡ ಸಲ್ಲಿಸಿಕೊಂಡು ಈ ನೇಮಕಾತಿಗೆ ನೀವು ಅರ್ಹರಾಗಬಹುದು. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯ ಕಾಂಟ್ಯಾಕ್ಟನ್ನು ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಇದೇ ರೀತಿ ಉದ್ಯೋಗ ಮಾಹಿತಿಯಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.